ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಃ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಕಾಳ ನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತದೆ ಅಂತ ಆಶ್ಚರ್ಯವಾಗುತ್ತಿರ್ಬೇಕಲ್ಲ. ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅರ್ಥ ಆದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಲದ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕಂತ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ಕಲಿಯುಗ, ತಲೆ ಹೊಡೆಯುವ ಕಲಿಯುಗ. ಆ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಕಾರಣಕ್ಕೆ ನಮ್ಮ ಮಟ್ಟ ಹಾಕೋದಂದ್ರೇನು? ಸಾಧ್ಯನೇ ಇಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಗಳ ಮನೆ ಮುಂದೆ ನಿಂತು ಬಹುದಿ ಭಿಕ್ಷೆ ಅಂತ ಭಿಕ್ಷೆ ಬಿಡ್ತೀವಿ. ಕೂಳಿಲ್ಲ ಅಂತ ನೀವು ಹಾಕುವ ಒಂದೇ ಒಂದು ಹೋಟಿನ ಸಿಗತ್ತೀವಿ. ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕೆ ಹಂಡ ಕೊಡ್ತೀವಿ. ಪರಸಂಗ ಬಿದ್ರೆ ಮಗಲಾಗ ಮಲ್ಕೊಳ್ಳಾಕ ಹೆಣ್ಣು ಕೊಡ್ತೀವಿ. ಹೆಂಗಾರೆ ಮಾಡಿ ಹೋಗ್ತೀವಿ. ಇದು ನಮ್ಮಂತ ರಾಜಕೀಯ ಕಿರಾತಕರಕ್ಕೂ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿ ಅವ್ನಿಗೆ ಹೇಳಲ್ಲ. ಹೇಳಿದ್ರು ಹೇಳಿಕೊಳ್ಳೋ ಯೋಗಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲಾರು ಬಿಜಿ. ನಮ್ಮ ಸಬರ್ನ ನಮಗೆ ಹೆಚ್ಚಾಗಿರುವಾಗ ಇನ್ನು ಊರಲ್ಲಿ ತಗೊಂಡ್ರಿಪ್ಪ ಅಂಟಾರ. ನೀವು ಬದಲಾಗಲ್ಲ, ನಮ್ಮಂತ ರಾಜಕಾರಣಿಲ್ಲ. ಆಫ್ಟರ್ ಒಬ್ಬ ಪಾನ್ ಶಾಪ್ ಅಂಗಡಿ ಹಾಕಿದ್ರು ಬೆಳಕಾಗೋದ್ರೊಳಗೆ 100 ಇದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ನಂಬ್ಕೊಂಡು ಚುನಾವಣೆ ಬಂದ್ರೆ ಸಾಕು, ಒಂದೊಂದು ಓಟಿಗೆ 500,000 ಅಂತ ಹಾಕಿದ್ವಲ್ಲ. ಹ್ಯಾಂಗ ತೆಗಿಬೇಕ್ರಪ್ಪ, ಹ್ಯಾಂಗ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿದ್ದು ರೈತ ಒಂದು ಮನೆ ಆಸೆ ಪಡ್ತಾನೆ. ಇನ್ನು ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಗೊಳ್ಬೇಕು. ತಲೆ ತಗೊಳ್ತಕ್ಕಂಥವಿ ಹೆಂಗರೆ ಮಾಡಿ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಯಾವತ್ತಿದ್ರು ಇಲ್ಲೇ ಇರಬೇಕು. ದೊಡ್ಡವ ಈ ಆದಿಶೇಷ, ಸ್ವಚ್ಛನ್ಯಾಗ ದೊಡ್ಡವ ಈ ಆದಿಶೇಷ, ದೌಲತ್ನ್ಯಾಗ ದೊಡ್ಡವ ಈ ಆದಿಶೇಷ. ಅಷ್ಟೇ ಯಾಕೆ ಜಯ ನಮ್ಮ ಮುಂದಿಟ್ಕೊಂಡು ಹುಟ್ಟಿದವ ಈ ಆದಿಶೇಷ. ಜೀವ ಇದ್ದರೂ ಕೂಡ ಸತ್ತ ಹಾಗೆ ಬರುತ್ತಿರುವ ಈ ನಮ್ಮ ಭಾರತ ದೇಶದಲ್ಲಿ ಮೂಕ ಪ್ರಜೆಗಳ ಮಧ್ಯ ಸತತವಾಗಿ ಸತತವಾಗಿ 6 ಬಾರಿ
ಇರುತ್ತದೆ. ಇದರಲ್ಲಿ ಆಸ್ಪತ್ರೆ ಕಟ್ಟಿಸಲು ಜಾಗ ಕೊಡುವುದಿಲ್ಲ ಎಂದು ಹೇಳುತ್ತಾ ಆ ಬಡ ಭಿಕಾರಿ ಮಗ ಶಿವ ಏ ಶಿವ, ನನ್ನ ರಾಜಕೀಯ ಕುತಂತ್ರದಿಂದ ಆ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ನಾನು ಆಸ್ಪತ್ರೆ ಕಟ್ಟಿಸದಿದ್ದರೆ ನಾನು ಶರವೇಗದ ಸಮರ ರಾಜಕೀಯದ ರಾವಣ ಆದಿಶೇಷನೆಲ್ಲವನ್ನು ತಿಳ್ಕೊಂಡೆ. ಆದಿಶೇಷನೆಲ್ಲವನ್ನು ತಿಳ್ಕೊ. ಬಾ ಕೊಟ್ಟಪ್ಪ, ಯಾಕೆ ಏನಾಯ್ತು ನಿನಗೆ? ಇನ್ನೇನಾಗ್ತೈತಿ ಆ ಮಂಜಾನನ ಮಗ ನಿಮ್ಮ ಕಂಪ್ಲೇಂಟ್ ಕೊಟ್ಟು ಬಂದ. ಮಗನ ಒತ್ತ ಹೇಳ್ಕೊಂಡು ಬಂದಾನ್ರಿ, ಪತ್ತೆ ಚೊತ್ತ ಹೇಳ್ಕೊಂಡು ಬಂದಾನ. ಶಾಬಾಷ್ ಕಟ್ಟಪ್ಪ, ಶಾಬಾಷ್. ಒಳ್ಳೆ ಕೆಲಸವನ್ನೇ ಮಾಡಿದ್ದೀಯಾ. ಜನರ ಇನ್ನ ಆ ಬಾಹುಬಲಿ ಪಿಕ್ಚರ್ದಾಗ ಇದೀರಿ ಅಲ್ರಿ. ನಾ ಕಟ್ಟಪ್ಪ ಅಲ್ರಿ, ನಾ ಕಟ್ಟಪ್ಪ ಅಲ್ಲ, ನಾ ಕುಟ್ಟಪ್ರಿ ಕುಟ್ಟಪ್ಪ. ಆ ಬಾಹುಬಲಿ ಪಿಕ್ಚರ್ದಾಗ ಇರಾವ ಕಟ್ಟಪ್ಪ. ಈ ನಿಮ್ ದನಿಯರ ಮನ್ಯಾಗಿರಾವ ಕುಟ್ಟಪ್ರಿ ಕುಟ್ಟಪ್ಪ. ಏ ಮುಚ್ಚೋ ಬಾಯಿ. ಮೊದಲು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಆ ಸ್ವಚ್ಛನ ಒದ್ದು ಎಳೆದು ಇಲ್ಲಿ ಬಂದು ಆ ಬಾಹುಬಲಿ ಏರಿಕೆ ತಿಳುತ್ತಿರುವೆಲ್ಲ ನಾಚಿಕೆ ಆಗುದಿಲ್ಲ ನಿನಗೆ? ಅಲ್ರಿ ಅವನವನ ನಿನ್ನೂ ಬೆಳ್ತಂತಕ ಹುಡುಕಾಡಿದಾನ, ಎಂದೂ ಹುಡುಕಾಡಿದಾನ. ಆದ್ರೂ ನಿಮ್ಮ ನಂಬಿಕೆ ಇಲ್ಲ ಅಂದ್ರೆ ಹೆಂಗ್ರಿ? ಅವನವನ ನನ್ನ ಕಟ್ಟಪ್ಪನ ತೊಳೆ ಅಂತ ಹೆಂಗ ಅಂತ ಹೇಳ್ತೀರಿ? ಅವ ಒದ್ದ ಹಾಕೊಂಡ್ ಮಾಡೋ ಆ ಮಗನ ಪೆಂಡ್ರಿ ಮಗನ ಒದ್ದ ಹಾಕೊಂಡ್ರೆ. ನಮಸ್ಕಾರ ಸಾವುಕಾರ್ಗೆ. ಬೆಂಕಿ ಚಲೆಯ ನಿನ್ನ ಹಾಡು ನಮಸ್ಕಾರಕ್ಕೆ. ಪಡಕೊಂಡಿಯೇ ಅಂತ ಸರ್ಕಾರಕ್ಕೆ ಸವಾಲ್ ಹಾಕಿ ಇಡೀ ಇಡೀ ನಮ್ಮ ಕರ್ನಾಟಕವನ್ನೇ ಗಡಗಡನೆ ನಡಗಿಸಬಲ್ಲ ಈ ಆದಿಶೇಷನನ್ನು ಎದುರು ಹಾಕಿಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡಷ್ಟು ಸ್ವಚ್ಛನ ನಾಯಿ. ಮ್ಯಾಚ್ ಬೇಕಲೇ ತಮ್ಮ, ಮ್ಯಾಚ್ ಬೇಕ. ನಿನ್ನ ಬಂಡ ಧೈರ್ಯ ಮೆಚ್ಚಬೇಕು. ಅವನವನ ನಮ್ಮ ಎಮ್ಮೆಲೆ ಸಾಹೇಬ್ರ ಗಾಡಿ ಹೊಡ್ಕೊಂಡು ರೋಡ್ ಹಿಡಿದು ಬಂದ್ರ ಸಾಕು. ಅವನವನ ಸೈಡ್ ಹಿಡಿದು ಹುಚ್ಚಿ ಹಿಡೋ ಪಿಂಡ್ರಿ ಮಕ್ಕಳೆಲ್ಲ ಚಡ್ಡ್ಯಾರ ಹುಚ್ಚಿ ಹೋಗ್ಕೊಂಡು ಓಡಿ ಹೋಗ್ತಾರ. ಅಂತಾದ್ರು ಅವನವನ ನಮ್ಮ ಸಾಹೇಬ್ರನಾಗ ಕಂಪ್ಲೇಂಟ್ ಕೊಟ್ಟೆ ಅಂತ ಅವನವನ ನಿಲ್ಲ ಸಮಾಧಾನ. ನಿಮ್ಮ ಕಾಲುಕೋರ ಸರ್ಕಾರ ಕಂಪ್ಲೇಂಟ್ ಕೊಟ್ರೆ ತಪ್ಪಂತಿರಲ್ಲ. ನಿಮ್ಮ ಸಾವುಕಾರ ಮಾಡಿದ್ದು ತಪ್ಪೇನೇನು? ಕಾರಣ ಮಗನೇ, ನಿನ್ನ ಸರಿ ತಪ್ಪಿನ ಹರಿಕತೆ ನನ್ನೆದುರಿಗಲ್ಲ. ಅದು ಹಿಂದೆ ನೋಡದೈತಿ. ಆವಾದ ಕರುಳ ಕೈಯಾಗ ಸಿಕ್ಕ ದಿನ ಬೇಗಾದ್ರ ರಾಶಿ ರಾಶಿ ಗಟ್ಲೆ ಹಣ ಬೀಳಕತ್ತಾವ. ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಂದ್ರ ಕೆಲ್ಸ ಇಲ್ದಂಗಾಗೈತಿ. ಮನೆ ತುಂಬಾ ಊಟ ಮಾಡ್ಬೇಕಂದ್ರ ಮನ್ಯಾಗ ರೇಷನ್ ಇಲ್ಲ ಅಂತಾಗೈತಿ. ಹೊಟ್ಟು ತುಂಬಾ ನೀರು ಕುಡಿದು ಬದುಕೋ ಪ್ರಸಂಗ ಬಂದೈತಿ. ಬರೋದೆಲ್ಲ ಬರ್ಲಿ, ಬಡವರಿಗೆ ಬರ್ಲಿ ಅಂದಂಗ ಆ ದೇವರು ಈ ಹಾಳಾದ ಕರೋನವನ್ನ ನಮ್ಮ ತಾಯಿಗೆ ಅಂಟಿಸಿ ಸರ್ಕಾರ ಆಸ್ಪತ್ರೆಗೆ ತೋರ್ಸಕಂತ ಹೋದಾಗ ಬಡ್ಡಿಲ್ಲಂತ ಹೊರಗೆ ಹಾಕಿದ್ರಿ. ನಮ್ಮ ಹಿಂದೆ ಬಂದ ಸಾವುಕಾರ ಜನರಿಗೆ ರೊಕ್ಕ ಕೊಟ್ಟು ಬಡ್ಡು ಕೊಟ್ಟಿದ್ರಿ. ನೀವೇ ದುಡ್ಡು ಮಾಡಿದ್ರಿ. ನಮ್ಮವ್ವ ಅಂಗಳದಾಗ ಸತ್ತಾಗ ಜೆಸಿಬಿ ತರಿಸಿ ಒಂದೇ ಗುದಿನಾಗ ಸಾವಿರಾರು ಹೆಣಗಳನ್ನ ಮಲಗಿಸಿದ್ರಿ. ಮತ್ತೇನು ಮಾಡಿದಂತಿರಲ್ಲ ಸಾವುಕಾರ? ಎಂತ ಮಾತು ಮಾತಾಡ್ಲಿ ತಮ್ಮ, ಎಂತ ಮಾತು ಮಾತಾಡಿ. ನಿನ್ನ ಮಾತು ಕೇಳಿ ನನ್ನ ಹೊಟ್ಟಾಗಿಂದ ಕಳ್ಳೆಲ್ಲ ಕಿವುಚದಂಗ ಆಗತೈತಿ ತಮ್ಮ, ಕಿವುಚದಂಗ ಆಗತೈತೆ. ಏ ಗುಡಪ್ಪ, ಸಾಕು ಬಾಯಿ ಮುಚ್ಚು. ಆ ಕೊರೋನಾ ಹೊಡೆತಕ್ಕೆ ಸಿಲುಕಾಯ್ಕೊಂಡು ಹಲವಾರು ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹಾಗಂತ ನಾವು ಕೂಡ ಅವರ ಜೊತೆ ಕಣ್ಣೀರು ಹಾಕಲಿಕ್ಕೆ ಬರುತ್ತಾ?
ನೋಡು, ಒಳ್ಳೆ ಮಾತಿನಿಂದ ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡ್ರೆ ಮಾತ್ರ ನೀನು ಈ ಭೂಮಿ ಮೇಲೆ ಬದುಕುತ್ತೀಯಾ. ಅವನ ದೇವರಲ್ಲಿ ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನ ಜಾತಕ. ನಿಲ್ಲಣ ನಿಲ್ಲು. ಈ ತಿರುಗಳನ್ನು ಒಂದೇ ಎತ್ತಿಗೆ ಮುಗಿಸಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿದ್ರಿ. ಅದೆಂದಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಇವನಿಗೆ ಕಂಪ್ಲೇಂಟ್ ಕೊಡೋ ಸಾಧ್ಯ ಇರೋದು ಬೇರೆ ಯಾರಲ್ಲ, ನಾವು ಆಸ್ಪತ್ರೆ ಕಟ್ಟಲಿಕ್ಕೆ ಜಮೀನು ಕೊಡಿ ಸದಾಶಿವನ ಆ ಶಿವನ ತಮ್ಮ ವಿಷ್ಣು. ಆ ಶಿವಣ್ಣನ ತಮ್ಮ ವಿಷ್ಣುನ ಎಲ್ಲಿದ್ದಾನವನು? ಲೇ ಸೌಕಾರ, ಅವನು ದೇವರಲ್ಲಿ ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನ ಜಾತಕ. ಅವನು ಹಾಳಾಗಿ ದುಡಿಯುವುದಿಲ್ಲ, ಅರಸನಾಗಿ ಬರುತ್ತಾನೆ. ಆ ಸಲಗ ಮೊದಲು ಕತ್ತರಿಸಿ ಹಾಕುವ ಈ ಕಂತಿನ ಏನು? ಅಣ್ಣ, ನಮಗೆ ವೈರಾದ ಆ ವಿಷ್ಣು ಈ ಎತ್ತು ನಾಯಿ ನಮ್ಮ ಕಣ್ಣು ಮುಂದೆ ಹೇಗೆ ಸಾಯ್ತದ್ದು ಈಗ ನೋಡೋಣ. ಈಗ ನೋಡು. ಅಣ್ಣ, ವಿಷ್ಣು ಬಂದ ಅನ್ಸುತ್ತೆ. ಸಮಯ ಸಿಕ್ಕಾಗ ಇವನು ನೋಡಿಕೊಂಡ್ರೆ ಆಯ್ತು. ಲೇ ಮಗನೇ, ನಿನಗೆ ಜೀವದಾನ ಮಾಡ್ತೇನೆ. ಹೊರಟು ಹೋಗೋ ಇಲ್ಲದ. ಹನುಮ, ನೀನೇನು ಮನೆಗೆ ಹೋಗು. ಅಣ್ಣ, ಅದು ಹನುಮ. ಆಯ್ತಲ್ಲ, ಸರಿ ಹೋಗ್ತೇನೆ. ಯಾಕಂದ್ರೆ ನೀವು ಹಾಗೆ ಈ ವಿಷ್ಣು ವಿಜಯನ ಕರೆದುಕೊಂಡು ಬಂದಿರಿ. ಅದೇನಂತ ನೀವೇ ವಿಚಾರಿಸಿಕೊಳ್ಳಿ. ನಮಸ್ಕಾರ ಮಾಡುತ್ತೇನೆ ಮಾಜಿ ಶಾಸಕರಿಗೆ. ಆ ಬಾ ವಿಷ್ಣು, ನಾವು ಕೂಡ ನಿಮ್ಮಿಬ್ಬರ ದಾರಿಯನ್ನೇ ಕಾಯ್ತಾ ಇದ್ವಿ. ನಾನು ಕರೆದ ತಕ್ಷಣ ಅಣ್ಣ ತಮ್ಮಂದಿರೋದಕ್ಕೆ ಬೆಲೆ ಕೊಟ್ಟು ಬಂದಿದ್ದೀರಲ್ಲ, ನನಗೆ ತುಂಬಾ ಸಂತೋಷ. ಹೇಳಿದನಿ ನಮ್ಮನ್ನ ಇಲ್ಲಿ ತನಕ ಕರೆಸಿದ ಕಾರಣ. ವಿಷ್ಣು, ಕಾರಣವಿದೆ. ನಾವು ಯಾರನ್ನು ಇಲ್ಲೇ ತನಕ ಕಳಿಸುವುದಿಲ್ಲ. ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಬಗ್ಗೆ ಮಾತನಾಡಿದೆ. ಅದಕ್ಕೋಸ್ಕರ ನಿಮ್ಮಿಬ್ಬರನ್ನು ಕರೆಸಿಕೊಂಡಿದ್ದು. ಅದಕ್ಕೆ ತಾನೇ ನಾವು ಕೂಡ ಇಲ್ಲಿ ತನಕ ಬಂದಿದ್ದೀವಿ. ಸಲಗ ನಿನಗೆ ಅದೆಷ್ಟು ಸಾರಿ ಹೇಳಿದ್ದೇನೆ, ನಾನು ಮಾತನಾಡುವಾಗ ಹೀಗೆ ಮಧ್ಯ ಪ್ರವೇಶಿಸಬೇಡ ಅಂತ. ನೀನು ಸ್ವಲ್ಪ ಸುಮ್ಮನಿರು, ಇದನ್ನೆಲ್ಲ ನಾನು ಮಾತನಾಡುತ್ತೇನೆ. ನೋಡಿ, ನನಗೆ ಸುತ್ತಿ ಬೆಳೆಸಿ ಮಾತನಾಡಿ ಅಭ್ಯಾಸವಿಲ್ಲ. ನೇರವಾಗಿ ಹೇಳುತ್ತೇನೆ, ಕೇಳಿ. ಹೇಳಿದನಿ ಅದೇನು ವಿಷಯ ಅಂತ. ನೋಡು ವಿಷ್ಣು, ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಬಡತನರಿಗಾಗಿ ಅನುಕೂಲವಾಗುತ್ತದೆ ಎಂದು ಒಂದು ಹೈಟೆಕ್ ಆಸ್ಪತ್ರೆ ಕಟ್ಟಿಸಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನಮ್ಮ ಜಮೀನಿಗೆ ಸ್ವಲ್ಪ ಜಾಗ ಕಡಿಮೆ ಬೀಳುವುದರಿಂದ ನಿಮ್ಮ ಜಮೀನಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ಆಸ್ಪತ್ರೆ ಕಟ್ಟಿಸಲು ತುಂಬಾ ಅನುಕೂಲವಾಗುತ್ತದೆ. ಇದಕ್ಕೆ ನೀವೇನಂತೀರಾ? ಹಂಗೇನ್ ತಮ್ಮ, ನೀನ್ ಪುಕ್ಷೇಟಿ ತಗೊಳಕ್ ಹೋಗ್ಬೇಡ. ಅದಕ್ಕೆ ರೊಕ್ಕ ರೊಕ್ಕ ಕೊಡ್ತೇವೆ. ಅವನವನ ರೊಕ್ಕ ತಗೊಂಡ್ ರಾಜ ಮೆರೆದಂಗ್ ಮೆರೆಯೋದ್ ಬಿಟ್ಟ ಅವನವನ ಮೂಲಕ ಮನೆ
ಹರಕ ಚಡ್ಡಿ ಹಾಕೊಂಡ್ ಎಷ್ಟು ದಿನ ಉಳ್ಳಾಡವ್ರು ಅದ್ರೊಳಗ ಮುತ್ತಿಗೆ ನಾ ಏನ್ ಹೇಳ್ಬೇಕಂತೇನೆ. ಹೌದು ಕಾಕೊಂಡ್ರವ್ರಿ, ನಿಮ್ಮ ಮಾತು 100% ಸತ್ಯವಿದೆ. ಏಕೆಂದರೆ ಆ ಭೂಮಿಯನ್ನು ನಂಬಿಕೊಂಡು ಸುಮಾರು ವರ್ಷದಿಂದ ನಾವು ಬಂದಿದ್ದೇವೆ. ಆದರೆ ಏನು ಪ್ರಯೋಜನ? ಅದಕ್ಕೆ ನಾವು 3 ಜನ ಅಣ್ಣ ತಮ್ಮರು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹೌದು, ನಿಮಗೆ ನಮ್ಮ ಜಮೀನನ್ನು ಕೊಟ್ಟು ಅದೇ ಬಂದ ಹಣದಿಂದ ಸುಮಾರು ಆಕಳಗಳನ್ನು ತಂದು ಒಂದು ದೊಡ್ಡ ಫಾರವನ್ನು ಕಟ್ಟಿಸಿ ಹೈನುಗಾರಿಕೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನೀವು ಹಣ ಕೊಡಲು ಒಪ್ಪಿಕೊಂಡರೆ ನಾವು ನಮ್ಮ ಜಮೀನನ್ನು ಬಿಟ್ಟು ಕೊಡಲು ರೆಡಿಗೆ ಬಂದಿದ್ದೇವೆ. ಶಬ್ಬಾಷ್ ವಿಷ್ಣು, ಶಬ್ಬಾಷ್. ನಿಮಗೀಗ ಅರ್ಥವಾಗಿರ್ಬೇಕಲ್ಲ ಈ ದುಡ್ಡಿನ ದೊಡ್ಡಪ್ಪನ ಮಹಿಮೆ ಎಂತದೆಂದು. ನೋಡು ನೋಡು, ಎಂತ ಕ್ರಾಂತಿಕಾರಿ ಆದರೂ ಕೂಡ ದುಡ್ಡಿನ ಮುಂದೆ ತಲೆ ಬಾಗಲೇಬೇಕು. ಒಟ್ಟಿನಲ್ಲಿ ನೀವು ನಿಮ್ಮ ಜಮೀನು ಕುರಿತು ಒಪ್ಪಿದ್ರಲ್ಲ, ನಮಗಷ್ಟೇ ಸಾಕು. ಹೋಗಲಿ ಬಿಡಿಸಲಾಗ, ನೀನೇಕೆ ಅವರಿಗೆ ಈ ರೀತಿಯಾಗಿ ಮಾತನಾಡುತ್ತಿರುವೆ? ಇವರು ಕೂಡ ನಮ್ಮ ಹಾಗೆ ಸ್ವಲ್ಪ ದಿನವಾದರೂ ಶ್ರೀಮಂತಿಕೆ ಅನುಭವಿಸಾಗಿ, ಆಗ ಇವರಿಗೆ ಆ ಸ್ವರ್ಗದ ಬಾಗಿಲು ನಾಗೆ ತೆರೆಯುತ್ತದೆ. ಸಂತೋಷವೆಷ್ಟು? ತುಂಬಾ ಸಂತೋಷ. ಸುಮಾರು ವರ್ಷಗಳಿಂದ ನಾ ಕಟ್ಟಿಕೊಂಡಿರುವ ಈ ಕನಸು ಎಂದು ನನ್ನ ಸಾಗುವ ಕಾಲ ಹತ್ತಿರ ಬಂದಂತಾಯ್ತು. ಆ ವಿಷ್ಣು, ನಿಮಗೆ ಎಷ್ಟು ಹಣ ಬೇಕೆಂದು ಬಾಯಿ ಬಿಟ್ಟು ಕೇಳು. ಅದು ಬನ್ನಿ, ಅದೆಷ್ಟು ಅಂತ ನೀವೇ ಬಾಯಿ ಬಿಟ್ಟು ಹೇಳಿಬಿಡಿ. ಹಣ ಎಂದರೆ ಸತ್ತ ಹೆಣ್ಣನ್ನು ಕೂಡ ಬಾಯಿ ಬಿಡ್ತದೆ ಈ ಹಾಳು ಸಮಾಜದಲ್ಲಿ. ಅಂತರಲ್ಲಿ ಹಣ ಎಂದರೆ ನೀವೇಗೆಷ್ಟು ಹೇಳುತ್ತಿರುವಿರಿ? ನೋಡಿ, ನಾನು ಹೇಳ್ತೇನೆ. ಪುಟ್ಟಪ್ಪ, ಹೊರಗಿರುವ ಸೂಟ್ ಕೇಸನ್ನು ತೆಗೆದುಕೊಂಡು ಬಾ. ಆಯ್ತ್ರಿ ದನಿಯರ. ಐದಂತ ಬರ್ತೈತಿ, ಅವನು ಸಿಕ್ಕಾಪಟ್ಟೆ ದೂರ ಬರ್ತೈತಿ. ಅಂದಂಗ 5 ಲಕ್ಷ ರೂಪಾಯಿ ಇದಾವ. ಅಂದಂಗ 5 ಲಕ್ಷ ರೂಪಾಯಿ ಇದಾವ. ಸರಿ, ಹಾಗಾದ್ರೆ ನಮ್ಮ ಎತ್ತುಗಳನ್ನು ಕಟ್ಟಲು ನಮ್ಮ ಮನೆಯಲ್ಲಿ ಅಷ್ಟೊಂದು ಜಾಗ ಸಾಕು. ಅದಕ್ಕೆ ಈ 5 ಕೋಟಿ ರೂಪಾಯಿ ಚೆಕ್ಕನ್ನ ನೀವೇ ಇಟ್ಕೊಂಡು ಈ ನಿಮ್ಮ ದನಿಯವರ ಅರಮನೆಯನ್ನ ನಮ್ಮ ಎತ್ತಿನ ಕಟ್ಟಿಗೆಗಾಗಿ ಮಾರಾಟ ಮಾಡಿಬಿಡು. ಬರಬೇಕಾದ್ರೆ ಮಗನೇ, ಸೊತ್ತ 40 ಹಾಲಿಗೆ ರಾಜನಾಗಿ ಮೆರೆಯುತ್ತಿರುವ ಈ ಆದಿಶನ ಕೋಟೆಯನ್ನು ನಿನ್ನ ದನದ ಕೊಟ್ಟಿ ಕೇಳಲು ಬಂದಿರುವೆಯಲ್ಲ, ನಿನಗೆ ಎಷ್ಟು ತಪ್ಪಿದಿರ್ಬೇಕು? ಸತ್ಯನ ಮತ್ತೆ ವಂಶ ಪರಂಪರೆಯಿಂದ ಬಂದ ನಮ್ಮ ಪಿತ್ರಾರ್ಜದ ಆಸೆಯನ್ನು ಈ ರೀತಿ ಹೊಂಚು ಹಾಕಿ ಹೊರಗಡೆ ನೋಡುತ್ತಿರುವಲ್ಲ, ನಿನಗೆಷ್ಟು ಗುಂಡಿಗೆ ಇತ್ತಿರಬೇಕು? ಎಷ್ಟೋ ವರ್ಷದಿಂದ ಕಾಪಾಡಿಕೊಂಡು ಬಿಟ್ಟು ಕುಡಿ ಎಂದು ಸಲೀಸಾಗಿ ಕೇಳ್ತಿರುವರಿ ಎಲ್ಲ. ನಾಚಿಕೆ ಆಗುವುದಲ್ಲವೇ ಈ ನಿಮ್ಮ ಗಂಡು ಜನ್ಮಕ್ಕೆ? ಬೀದಿಗೆ ಹೊಟ್ಟಿನ ಪಿಕಾರಿ ಮಗ ಹೊರ ಕೊಡ್ತೇನೆ ಬಂದು ಈಗ ನಮಗೆ ಎದುರಾಗಿ ನಾಟಕ ಮಾಡ್ತಿದ್ದೀರಾ? ಎಷ್ಟು ಸೊಪ್ಪಿದಿರ್ಬೇಕು ನಿಮಗೆ? ಬರೀ ನೋಟಿನ ಕಟ್ಟಿಯಿಂದ ಕಟ್ಟಿರುವ ಈ ಕೋಟಿ ವಿರುವ ಕೋಟೆಯನ್ನು ನಿಮ್ಮ ಎತ್ತುಗಳು ಕೆಳಗೆ ಕಟ್ಟಿ ಎತ್ತುಗಳಿಗೆ ಕೈ ಕಟ್ಟಿದ್ದೀರಾ? ಲೇಸಲಗ, ಇದು ಒಬ್ಬ ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹ. ನಿಮ್ಮ ಹೊಗೆ ಮತ್ತೊಬ್ಬ ನಿನ್ನ 108 ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹವಲ್ಲ. ಬಚ್ಚ ನನ್ನ ಮಕ್ಕಳ, ನೀವು ಮಾಡುವ ಅನ್ಯಾಯನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನೇನು ಪರಮೇಶ್ವರನ ಮುಂದೆ ಕೂತಿರೋ ನಂದಿ ಅಲ್ಲ. ಆ ದುಷ್ಟ ಪರಮೇಶ್ವರನ ಹೊತ್ತು ತಿರುಗಾಡು ಸಿಂಹ ಕಣವರು, ಸಾಧು ಸಿಂಹ. ಎಲ್ಲ ಒಂದು ಭಾವ ಮಾಡೋದಿಲ್ಲ, ಬಗಲ ಕೊಡಿ. ಸತ್ಯನ ನಡಿಯೇ ಬಾಯಿ ಹಾಕಿ ಬಗೆದು ಹಾಕೋದಕ್ಕೆ ನಮ್ಮನ್ನಿನ್ನು ಪದ್ಧತಿ ಗುರುಗಳನ್ನು ತಿಳಿದಿರುವೆ. ಆ ಸತ್ಯನ ಮನೆ ಹುಟ್ಟಿರುವ ಈ ನನ್ನ ಆದಾಯ
ರಾಜಕೀಯದಲ್ಲಿ ರಾಯಭಾರ ಮಾಡುವ ಈ ಆದಿಶಿಶನಿಗೆ ಕೇವಲ ಕೇವಲ ನಾಲ್ಕೇನರ ಎತ್ತುಗಳನ್ನು ಕಟ್ಟಿಕೊಂಡು ಅದೇ ಭತ್ತ ಬೆಳೆದ ಕೆಸರಿನಲ್ಲಿ ಬೆಟ್ಟು ಬಾಳುತ್ತಿರುವ ನಿನಗೆ ಇಷ್ಟು ಅಹಂಕಾರವಿರಬೇಕಾದ್ರೆ ಇನ್ನು ರಾಜ್ಯದ ತುಂಬೆಲ್ಲ ಹೆಸರು ಮಾಡುವ ಈ ಆದಿಶಿಶನಿಗೆ ಇನ್ನಷ್ಟು ಬೇಡ. ಲೇ ವಿಶೇಷ, ನೀನು ಹೇಳಿದಾಗೆ ನಾವು ಕೂಡ ಆದಿಯನ್ನು ತಟ್ಟು ಕಾರ್ಯಲ್ಲಿ ಮೆರೆದಿದ್ದಾದರೆ ನಿಮ್ಮಂತ ರಾಜಕೀಯ ನಾಯಕರನ್ನ ಬೀದಿ ಬೀದಿಯಲ್ಲಿ ನರಕವನ್ನು ತುಂಬಿಕೊಳ್ಳಕ್ಕೆ ತಂದು ನೆನಪಿನಲ್ಲಿಟ್ಟು ಮಗನೇ, ನೆನಪಿನಲ್ಲಿಟ್ಟು. ಹೌದು, ನಾವು ದುಡ್ಡಿನಲ್ಲಿ ಬಡವರಾಗಿರಬಹುದು, ಆದರೆ ಇಡೀ ನಮ್ಮ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರು ಎನ್ನುವುದು ಯಾವತ್ತಿಗೂ ಮರೆಯಬೇಡ. ಹಾಗಂತ ರೈತರಿಗೆ ರಾಜಕೀಯ ಮಾಡಬಹುದೆಂದು ತಿಳಿದುಕೊಳ್ಳಬೇಡವೇ ಮಗನೇ. ನಾವೆಲ್ಲ ರೈತರ ಒಟ್ಟಾಗಿ ನಿಂತರೆ ಸಾಕು, ಆ ಕೇಂದ್ರದ ಕ್ಯಾಬಿನೆಟ್ ನಮ್ಮದಾಗುತ್ತದೆಂದು ನಿಮ್ಮ ನಿಮ್ಮ ಗೋಗಲ ಕಂಡು ರಾಜಕೀಯ ಮಾಡಿದ್ರೆ ದನಗಳ ಪಟ್ಟಿಯಲ್ಲಿ ಸಗಣಿ ಪಾಸ್ಟರ್ ಸುಲಭೆಂದು ತಿಳ್ಕೊಂಡ್ರ್ಯಾ ಮಗನೇ? ಸುತ್ತಲೂ ಕಪಿಗಳ ಸೈನ್ಯ ಇಟ್ಟುಕೊಂಡು ಶ್ರೀರಾಮನ ಹಾಗೆ ರಾಜ್ಯಭಾರ ಮಾಡುವುದು ರಾಜಕೀಯವಲ್ಲ. ಆ 10 ತಲೆ ರಾವಣ ಹಾಗೆ ಅದೇ ರಾವಣ ಹೇಳಿದ್ದೆನ್ನು 10 ತನ ಬಂದ್ರೆ ಮೇರೆದಲ್ಲ ಮಗನೇ. ಆತು ಕಣ ಮಗನೇ, ರಾಜಕೀಯ ಅಂದರೆ ಅಲ್ಲೇ ತಮ್ಮ ಮಾಡೋರು ಅಂದ್ರ ಕನ್ನಡ ಶಾಲೆಯಾಗಿನ SDMC ಅಧ್ಯಕ್ಷ ಆದಂಗಲ್ಲ ತಮ್ಮ. SDMC ಅಧ್ಯಕ್ಷ ಆದಂಗಲ್ಲ, ಅದಕ್ಕೊಂದು ಗಟ್ಟು ಬೇಕ್ರಿ, ಗಟ್ಟು ಬೇಕ. ದೇವಿಷ್ಟು ಹಾಗೆ ಅಲೆಸ್ಟುಗಳು ಬಂದು ಈ ನಮ್ಮ ದಲಿತರ ಮುಂದೆ ರಾಜಕೀಯ ಮಾಡ್ತಾರೆ ಬಂದವರೆಲ್ಲ ಕಣ್ಣು ಮುಚ್ಚಿ ಸತ್ತು ಹೋಗಿದ್ದಾರೆ. ಅಂಥದ್ರಲ್ಲಿ ಈ ನಮ್ಮ ದಲಿತರ ಮುಂದೆ ನಿಂತ್ಕೊಂಡು ರಾಜಕೀಯ ಮಾಡ್ತಾರೆ ಬಂದಿರಲ್ಲ ಮಗಳೇ. ಹುಚ್ಚುಳಿದ ನಾಯಿ ಕಚ್ಚಲು ಬಂದರೆ ಅದನ್ನ ಊರು ತುಂಬೆಲ್ಲ ಓಡಾಡಿಸಿಡಿದು ಕೊನೆಗೆ ಅದರ ನೆತ್ತಿಯನ್ನು ಸೀಳಬೇಕಾಗುತ್ತದೆ ಎಂದು ಆ ನಾಯಿಗೂ ಕೂಡ ಗೊತ್ತಿರುತ್ತದೆ. ಅದು ನಿನಗೂ ಕೂಡ ಗೊತ್ತಿರಬೇಕಲ್ವೇ? ಲೇ ವಿಶೇಷ, ವಿಷ್ಣು ಮುಚ್ಚುಬಾಯಿ. ಅವರ ಮನೆಗೆ ಬಂದು ಅವರಿಗೆ ಹೆಸರು ಕರೆಯುವಷ್ಟು ದೊಡ್ಡವನಾಗಿ ಬಿಟ್ಟಿಯಾ? ಅಣ್ಣ, ದೊಡ್ಡವರಿಗೆ ದೊಡ್ಡತನ ಇಲ್ಲ ಅಂದ ಮೇಲೆ ಎದುರಿಗೆ ನಿಂತ ಚಿಕ್ಕವರು ಕೂಡ ದೊಡ್ಡವರಾಗಲೇಬೇಕು. ಮುಚ್ಚುಬಾಯಿ ಬಡವ. ಬಡವನ ಕೋಪ ದವಳಿಗೆ ಮೂಲ ಎಂಬ ಮಾತನ್ನು ಅರಿತುಕೊಂಡು ಮಾತನಾಡು. ತಪ್ಪು ಮಾಡಿದಾರ, ಇದೊಂದು ಸಾರಿ ಅವರನ್ನು ಕ್ಷಮಿಸಿಬಿಟ್ಟು ಬಿಡಿದ್ದೀನಿ, ಕ್ಷಮಿಸಿಬಿಟ್ಟು ಬಿಡಿ. ನೋಡಿಸು, ನಿನ್ನ ಮಗುವನ್ನು ನೋಡಿ ಇದೊಂದು ಸಾರಿ ಸುಮ್ಮನಿರ್ತೇನೆ. ಮೊದಲು ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಬುದ್ಧಿ ಹೇಳು. ಅದು ನನ್ನ ವಿರುದ್ಧ ರಾಜಕೀಯ ಮಾಡ್ತೇನೆಂದು ಹಗಲು ಗಣಸು ಕಾಣುತ್ತಿದ್ದಾರೆ. ಮೊದಲು ರಾಜಕೀಯ ಅಂದ್ರೆ ಏನೆಂದು ಅರಿತುಕೊಂಡು ಆಮೇಲೆ ರಾಜಕೀಯದ ಬಗ್ಗೆ ಮಾತನಾಡ ಹೇಳು ಈ ನಿನ್ನ ತಮ್ಮಂದಿರಿಗೆ. ನೀನು ಒಬ್ಬ MLA-ನ ಸರ್ಕಾರದ ಒಬ್ಬ ಗುಲಾಮನಾಗಿ ನಮ್ಮಂತ ಪ್ರಜೆಗಳನ್ನು ಈ ರೀತಿ ಪ್ರಶ್ನೆ ಮಾಡುವುದನ್ನು ಬಿಟ್ಟು ಅದೇ ಪ್ರಜೆಗಳ ಮಧ್ಯ ನೀನು ಒಬ್ಬ ಪ್ರಜೆ ಆಗಿ ಅದೇ ಸರ್ಕಾರವನ್ನು ಪ್ರಶ್ನಿಸುವುದನ್ನು ಕಲಿತುಕೋ. ಆಗಲಾದರೂ ಈ ನಮ್ಮ ದೇಶವಾದರೂ ಉದ್ಧಾರವಾಗುತ್ತದೆ, ಈ ನಮ್ಮ ರೈತರಾದರೂ ಉದ್ಧಾರ ಆಗುತ್ತಾರೆ. ವಿಶೇಷ, ನಾವು ರೈತರಾದ ಮಾತ್ರಕ್ಕೆ ನಮಗೆ ಏನು ಗೊತ್ತಿಲ್ಲ ಎಂದು ತಿಳಿದುಕೊಂಡಿರುವುದು ಅದು ನಿನ್ನ ಮುಟ್ಟಾಳತನ. ಈ ರೈತ ಒಮ್ಮೆ ಮನಸ್ಸು ಮಾಡಿ ನೇಗಿಲನ್ನು ಬಿಟ್ಟು ಕಾದಿಯನ್ನು ಕಟ್ಟಿಕೊಂಡು ನಿಂತರೆ ರಾಜಕೀಯ ಮಾಡುವುದರಲ್ಲಿ
ಬಿಕ್ಕಿ ಬೇಡಿ ತಿನ್ನುತ್ತಿರುವ ನಾಯಿನ ಮಕ್ಕಳ ನನ್ನ ವಿರುದ್ಧ ರಾಜಕೀಯ ತಿರುಬೋಗಿ ನನ್ನ ಮಗನೇ, ರೈತ ರೈತ ಅಂತ ಯಾಕೆ ಗಂಟಲು ಅರಿವಾಗೆ ಕಿರಿಚಿಕೊಳ್ಳುತ್ತಾರೆ? ನೀನು ರೈತನ ರಕ್ತಕ್ಕೆ ಹುಟ್ಟಿದ ಮಗನೇ ಆಗಿದ್ದರೆ ಇದರಲ್ಲಿ ರೈತನೆಂಬ ಕಿಚ್ಚುತ್ತಿದ್ದಾರೆ. ಇದೇ ಮುಂಬರುವ MLA ಚುನಾವಣೆಗೆ ನನ್ನ ಎದುರಿಗೆ ಕತ್ತು ತೋರಿಸು, ಆಗ ಗೊತ್ತಾಗ್ತದೆ ಮಗನೇ ಏನಿನ್ನ ರೈತನ ತಾಕತ್ತು ಎಷ್ಟು ಎಂದು. ಮುಚ್ಚ ಬಾಯಿ, ಸರ್ಕಾರದ ನಾಯಿ. ನಿನ್ನಂತ ಕಂತ ಸರ್ಕಾರಕ್ಕೆ ಏನು ಗೊತ್ತು? ಈ ಅನ್ನದಾತನಿಗಿರುವ ತಾಕತ್ತು ಇನ್ನು ಮುಂದೆ ಶುರುವಾಯಿತು ಎಂದು ತಿಳಿದುಕೊಂಡರೆ ನಮ್ಮ ನಿಮ್ಮ ನಡುವೆ ರಾಜಕೀಯದ ಮಹಾಯುದ್ಧ. ಇದೇ ಮುಂಬರುವ ಚುನಾವಣೆಯಲ್ಲಿ ನಿನ್ನವರಿಗೆ ನಮ್ಮ ಮಣ್ಣನ್ನು ಆ ಕಡೆ ಕಳಿಸಿ ನಮ್ಮನ್ನ ಕತ್ತು ಬರುವಾಗ ಮಾಡದಿದ್ದರೆ ನಾನು ಸುವರ್ಣನ ತಮ್ಮ ವಿಷ್ಣು ವರ್ತನೆ ಅಲ್ಲ. ಒಂದು ವೇಳೆ ಈ ಯುದ್ಧದಲ್ಲಿ ನಮ್ಮನ್ನ ಗೆದ್ದು ನೀನೇನು ಸೆದರೆ ನಾವು ರೈತನ ರಕ್ತಕ್ಕೆ ಹುಟ್ಟಿಲ್ಲ ಎಂದು ತಿಳಿದುಕೊಳ್ಳುತ್ತೇವೆ. ಅದೇ ಒಂದು ಏನೇನೆಂದರೆ ನಮ್ಮನ್ನ ಗೆದ್ದು ನೀನೇನು ಸೆದರೆ ನೀವೇನಾಗೆ ನಾವು ರೈತನ ರಕ್ತಕ್ಕೆ ಹುಟ್ಟಿಲ್ಲ ಎಂದು ತಿಳಿದುಕೊಳ್ಳುತ್ತೇವೆ. ಅಣ್ಣ ನಡೆಯಲೇನು ಹೋಗೋಣ. ಮಿಸ್ಟರ್ ರಾಮಶೇಷ, ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲದಾಗ ಗೊತ್ತಾಗುತ್ತದೆ ಈ ಅನ್ನದಾತನಿಗಿರುವ ತಾಕತ್ತು ಎಂಥದ್ದು ಎಂದು. ರಾಜಕೀಯದಲ್ಲಿ ನಾನೇ ರಾಜನನ್ನು ಮೆರೆಯುವುದನ್ನು ಬಿಟ್ಟು ಇಡೀ ದೇಶಕ್ಕೆ ಅನ್ನ ಹಾಕುವ ಈ ಅನ್ನದಾತನಿಗೆ ಸ್ವಲ್ಪ ಮರ್ಯಾದೆ ಕೊಡುವುದನ್ನು ಕಲಿತುಕೋ. ಆಗಲಾದರೂ ನಿನ್ನಗೆ ನಿಷ್ಠಾವಂತ ರಾಜಕಾರಣಿ ಎಂದು ಗೌರವದಿಂದ ತಲೆಬಾಗುತ್ತಾರೆ. ತಿನ್ನೋಣ ದೇವ್ರು ಅಂತಾರೆ. ಅಂತ ದೇವರ ಸೃಷ್ಟಿ ಮಾಡೋಣ ಕಣೋ ಈ ಅನ್ನದಾತ. ಎಚ್ಚರದಿಂದ ಮಾತನಾಡು. ಎಚ್ಚರ. ವಿಷ ತುಂಬಿಕೊಂಡು ಸರ್ಪದ ನೆತ್ತ ಮೇಲೆ ಎಷ್ಟೇ ಹಾಲು ಸುರಿದರೂ ಅಲ್ಲಲ್ಲಿರೋ ವಿಷ ಕಡಿಮೆ ಆಗುವುದಿಲ್ಲ. ಹಾಗೆ ಈ ಆದಿಶಿಸರ ಮುಂದೆ ಎಷ್ಟೇ ಒಣಗಿನ ಮಾತನಾಡಿದರೂ ಮನಸ್ಸಿನಲ್ಲಿ ತುಂಬಿಕೊಂಡ್ರೂ ದ್ವೇಷ ಕಡಿಮೆ ಆಗುವುದಿಲ್ಲ. ಹೋಗು ಕೂಸೆ ಹೋಗು. ನಿನ್ನಂತ ಎಷ್ಟು ಹಣದತ್ತರಿಗೆ ನನ್ನ ರಾಜಕೀಯ ಕುತಂತ್ರದಿಂದ ಹೊಟ್ಟೆಗೆ ವಿಷ ಹಾಕಿ ಸುಡುಗಾಡಕ್ಕೆ ಹಾಕಿರುವ ಈ ಆದಿಶಿಸನ ಮುಂದೆ ನೀನು ರಾಜಕೀಯದ ಪಾಠ ಮಾಡಿ ಬರ್ತೀಯ ಸತ್ತಿನ ಸೂಳೆ ಮಗನೇ. ಒತ್ತಡದಲ್ಲಿ ಮನೆಗೆ ಈ ಕಾಳಿಂಗ ಸರ್ಪವನ್ನು ಕೈ ಹಾಕಿ ಕೆನಕ್ಕೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇದೇ ಬರುವ MLA ಚುನಾವಣೆಯಲ್ಲಿ ಆ ನಿಮ್ಮಣ್ಣನನ್ನು ಬುದ್ಧಿ ಕೆಡವಿ ಅವನ ಗದ್ದಿಗೆಯನ್ನು ಕಟ್ಟಿಸುತ್ತಿದ್ದರೆ ನಾನು ರಾಜಕೀಯದ ಚಾಣಕ್ಯ ಆದಿಶೇಷನಲ್ಲಿ ಅಣ್ಣ, ನೀನೇಕೆ ಅವರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ತೀರಿ? ಇದೇ ರಾಜಕೀಯದಲ್ಲಿ ನಮ್ಮ ವಿರುದ್ಧ ಗೆದ್ದೇ ಗೆದ್ದು ಬಂದ ಎಷ್ಟೋ ಪರಾಕ್ರಮಿಗಳನ್ನು ಪರಮಾತ್ಮ ಹತ್ತಿರ ಕಟ್ಟಿಕೊಟ್ಟಿರುವಾಗ ಇನ್ನು ಇವರು ಯಾವ ಲೆಕ್ಕ? ಗೌಡ್ರೆ, ಮುಂಬರುವ ಚುನಾವಣೆಗಳಿಗಾಗಿ ಅವರಿಬ್ಬರ ಅಣ್ಣ ತಮ್ಮರ ರುಂಡವನ್ನು ಕತ್ತರಿಸಿ ನಿಮ್ಮಿಬ್ಬರ ಪಾದರಿಗಿಡಿದಿದ್ದರೆ ಇವನ ಹೆಸರು ಸಿಂಹ. ಸಿಂಹ ಸಿಂಹ ಉಗ್ರ ನರಸಿಂಹರಾಜನನ್ನು ತೆಗೆದುಕೊಳ್ಳಿ. ಬೆನೆರ ಆಡಂಗೊಟ್ ತಾಟ ಮಾಡಂಗೊಟ್ ಮಾಟ
ಇವ್ರಿಗೇನ ಗೊತ್ತ ನಮಗೂ ಇಲ್ಲ ಅಂದ ಯಾಕೆ ಬಾಯ್ ಹೊಲಕ್ ಮಾಡ್ಕೊ ನಡ್ರಿ